ಬೆಂಗಳೂರಿನ ಭಾರತಿ ಸಿಟಿ ಚೊಕ್ಕನಹಳ್ಳಿ ಬಳಿ ಬೆಂಕಿ ಅವಘಡ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಬೆಂಕಿ ಅವಘಡ ನಡೆದಂತಹ ಗ್ಯಾರೇಜ್ ಮುಂಭಾಗದಲ್ಲಿದ್ದೀನಿ. ನೀವು ನೋಡ್ಬೋದು ಈ ಒಂದು ಗ್ಯಾರೇಜ್ ಏನಿದೆ, ಈ ಒಂದು ಗ್ಯಾರೇಜ್ನಲ್ಲಿ ಸುಮಾರು ಬೆಳಗ್ಗೆ 4 ಗಂಟೆ ವೇಳೆಯಲ್ಲಿ ಒಂದು ಬೆಂಕಿ ಕಾಣಿಸ್ಕೊಂಡಿರುತ್ತೆ. ಆ ಒಂದು ಬೆಂಕಿ ಕಾಣಿಸ್ಕೊಂಡಂತಹ ವಿಚಾರವನ್ನು ಎದುರುಗಡೆ ಇದ್ದಂಥ ಅಪಾರ್ಟ್ಮೆಂಟ್ ಏನಿತ್ತು, ಆ ಒಂದು ಅಪಾರ್ಟ್ಮೆಂಟ್ ಜನರು ನೋಡಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ತಿಳಿಸುವಂಥದ್ದು. ಅಲ್ಲಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಇಲ್ಲಿಗೆ ಬರ್ತಾರೆ, ಬಂದು ಬೆಂಕಿಯನ್ನು ಆಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಅಚ್ಚರಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಳಗಡೆ ಇದ್ದಂತಹ ಕಾರುಗಳು ವಿಚಾರ ಅಂದರೆ ಒಳಗಡೆ ಈ ಗ್ಯಾರೇಜ್ನಲ್ಲಿ ಒಳಗಡೆ ಸುಮಾರು ಐಷಾರಾಮಿ ಕಾರುಗಳು ಇಲ್ಲಿ ರಿಪೇರಿಗಾಗಿ ನಿಂತಿದ್ದಂಥದ್ದು. ಅಂದರೆ ಮಾಲೀಕರು ತಂದು ಆ ಒಂದು ಟಿಂಕ್ರಿಂಗು, ಪೇಂಟಿಂಗು ಮತ್ತು ವೈರಿಂಗ್ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ರು. ಅಲ್ಲಿಗೆ ರಿಪೇರಿಗಾಗಿ ಮಾಲೀಕರು ತಂದು ಬಿಟ್ಟಿದ್ರು ಅಂತ ಹೇಳಿ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಈಗ ಸುಟ್ಟು ಕರಕಲಾಗಿರುವಂಥದ್ದು. ಹಾಗೆ ಮಾಲೀಕರ ಮಾಹಿತಿ ಹೇಳುವ ಪ್ರಕಾರ ಈ ಒಂದು ಬೆಂಕಿ ಶಾರ್ಟ್ ಸರ್ಕ್ಯೂಟಿಂದ ಆಗಲಿ ಇಲ್ಲ ಬೇರೆ ಅವಘಡಗಳಿಂದಾಗಲಿ ಆಗಿಲ್ಲ, ಯಾರೋ ಉದ್ದೇಶಪೂರ್ವಕವಾಗಿ ಹಚ್ಚಿರೋದು ಅಂತ ಕೂಡ ಮಾಹಿತಿಯನ್ನು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಹಾಗೆ ಅದೇ ನಿಟ್ಟಿನಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಆ ಗ್ಯಾರೇಜ್ಗೂ ಕೂಡ ಬೆಂಕಿ ತೀವ್ರತೆ ಹರಡಿದಂಥದ್ದು. ಎಷ್ಟರ ಮಟ್ಟಿಗೆ ಈ ಒಂದು ಬೆಂಕಿ ಇತ್ತು ಅಂತ ನೋಡೋದಾದರೆ ಸುಮಾರು 3-4 ಗ್ಯಾರೇಜು ಕೂಡ ಬೆಂಕಿ ಆಗಿರುವಂಥದ್ದು. ಮತ್ತು ನೀವು ಮೇಲೆ ನೋಡೋದಾದರೆ ನೀವು ನೋಡ್ಬೋದು ತೆಂಗಿನ ಮರಗಳೇನಿದೆ ಮತ್ತು ಆ ಮರಗಳೇನಿದೆ ಎಲ್ಲವೂ ಕೂಡ ಸುಟ್ಟಿರುವಂಥದ್ದು. ಅಷ್ಟು ತೀವ್ರತೆಯಾಗಿ ಬೆಂಕಿ ಇಲ್ಲಿ ಕಾಣಿಸ್ಕೊಂಡಿತ್ತು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಗ್ಯಾರೇಜ್ನಲ್ಲಿ ಹತ್ಕೊಂಡಿದ್ದಂತಹ ಬೆಂಕಿ ಏನಿತ್ತು, ಈ ಒಂದು ಬೆಂಕಿಯನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಆರಿಸಿರುವಂಥದ್ದು. ಹಾಗೆ ಈ ಒಂದು ಸ್ಥಳಕ್ಕೆ ಸಂಪಿಗೆಹಳ್ಳಿ ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಮಾಲೀಕರು ಮಾಡ್ತಾ ಇರುವಂಥ ಆರೋಪ ಸರಿ ಇದೆಯಾ, ಇಲ್ಲ ಬೇರೆ ಏನಾದರೂ ಆಕಸ್ಮಿಕವಾಗಿ ಈ ಒಂದು ಅವಘಡ ನಡೆದಿದೆಯಾ, ಇಲ್ಲ ಉದ್ದೇಶಪೂರ್ವಕವಾಗಿ ಈ ಒಂದು ಬೆಂಕಿಯನ್ನು ಹಚ್ಚಿದ್ರಾ ಅಂತ ಕೂಡ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ನೋಡ್ಬೋದು ನೀವು ಆ ಒಂದು ಹೊಂಡೈ ಕಾರು ಇದೆ, ಇದು ಆಚೆ ನಿಂತಿದ್ದಂತಹ ಕಾರು. ಆದರೆ ಆ ಬೆಂಕಿಯ ರಭಸಕ್ಕೂ ಕೂಡ ಇಲ್ಲಿ ಯಾವ ರೀತಿ ಜಿಂತಿರುವಂಥದ್ದು, ಆ ಜಿನಿಗಿ ಅಲ್ಲಿ ಮೇಲಿದ್ದಂತಹ ಹೊದಿಕೆ ಇರುತ್ತೆ ಅದೆಲ್ಲವೂ ಕೂಡ ಜಿಂತಿರುವಂಥದ್ದು. ಈಗ ಇದನ್ನು ಕೂಡ ರಿಪೇರಿಗೆ ಮಾಡುವಂತಹ ಕೆಲಸವನ್ನು ಈಗ ಮಾಡಿಸ್ಬೇಕು. ಇದರ ತೀವ್ರತೆ ಇಲ್ಲಿ ಹೊತ್ಕೊಂಡಿದ್ದಂತಹ ಬೆಂಕಿ ಏನಿತ್ತು, ಇವರ ತೀವ್ರತೆ ಎಷ್ಟಿತ್ತು ಅಂತ ಹೇಳಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ಇದರ ಎದುರುಗಡೆಯೂ ಕೂಡ ಒಂದು ವುಡ್ ಅಂಗಡಿ ಕೂಡ ಇರುವಂಥದ್ದು. ಆ ವುಡ್ ಅಂಗಡಿಗೆ ಏನಾದರೂ ಬೆಂಕಿ ಹಚ್ಚಿಕೊಂಡಿದ್ರೆ ಇನ್ನು ಇದರ ತೀವ್ರತೆ ಎಷ್ಟು ಆಗ್ತಿತ್ತು ಅಂತ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಸದ್ಯ ಈಗ ಈ ಒಂದು ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡು ಈ ಒಂದು ಅವಘಡಕ್ಕೆ ಕಾರಣ ಏನು ಅಂತ ಹೇಳಿ ಉದ್ದೇಶವನ್ನು ಹುಡುಕ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.